ಇಂದು ಮುದ್ದೇಬೇಳ ತಾಲೂಕಿನ ಮಡಿಕೇಶ್ವರ ಗ್ರಾಮದ ಯುವ ಪತ್ರಕರ್ತರಾದ ಗುರುರಾಜ ಬಡಿಗೇರ ಅವರ ತಾಲೂಕಿನಲ್ಲಿ ಪುಣ್ಯಕ್ಷೇತ್ರದ ಕುಂಟೂಜಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ವಜ್ರಾಕ್ಷ ನ್ಯೂಸ್ ಚಾನೆಲ್ ಯೂಟ್ಯೂಬ್ ಚಾನೆಲ್ ಅನ್ನು 40 ಬಡದ ಶ್ರೀ ಗುರುಸ್ವಾಮಿ ಅವರ ಅಮೃತ ಹಸ್ತದಿಂದ ಚಾನೆಲ್ ಲೋಗೋವನ್ನು ಉದ್ಘಾಟಿಸಿದರು. ಇದೇ ವೇಳೆಯಲ್ಲಿ ಹಿರಿಯ ಪತ್ರಕರ್ತರಾದ ಡಿ.ಬಿ. ವಡವಡಗಿ, ಶಂಕರ ಹೆಬ್ಬಾಳ, ಪುಂಡಲಿಕ ಮುರಾಳ ಹಾಗೂ ಮಾತನಾಡಿ, ಮಾಧ್ಯಮದವರು ಯಾರ ಕೈಗೊಂಬೆ ಆಗಬಾರ್ದು, ಯಾವತ್ತೂ ಸತ್ಯದ ನೆರಳಲ್ಲೇ ಬದುಕಬೇಕು, ಕಣ್ಣಿಗೆ ಕಂಡದು ಕಂಡ ಹಾಗೆ ಬರೆಯಬೇಕು ಅಂದಾಗ ಮಾತ್ರ ಚಾನೆಲ್ ಬೆಳೆಯಲು ಸಾಧ್ಯ ಎಂದು ನೂತನವಾಗಿ ಉದ್ಘಾಟನೆಗೊಂಡ ವಜ್ರಾಕ್ಷ ಚಾನೆಲ್ ಪ್ರಧಾನ ಸಂಪಾದಕರಾದ ಗುರುರಾಜ್ ಬಡಿಗೇರ್ ಅವರಿಗೆ ಹೇಳಿದರು. ಗುರುರಾಜ್ ಚಟ್ಟರ್ ಅವರು ಮಾಧ್ಯಮದ ದಿಕ್ಸೂಚಿ ಭಾಷಣ ಮಾಡಿದರು. ಕಾಶಿನಾಥ ಕಾರಗನೂರು ಅವರು ಪ್ರಾರ್ಥನಾ ಗೀತೆ ಹಾಡಿದರು. ಅರುಣ ಕುಮಾರ ಬಡಿಗೇರ, ಬಿ.ಬಿ. ಆರೆನಾಡ ಅವರು ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ದಾವುದ ಪಠಾಣ ಸೇರಿದಂತೆ ಗೆಳೆಯರು ಬಳಗದವರು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದರು. ಇದೇ ವೇಳೆಯಲ್ಲಿ ಬಸವೇಶ್ವರ ದೇವಸ್ಥಾನದ ಕಮಿಟಿ ಅಧ್ಯಕ್ಷರು ಗುರುಲಿಂಗಪ್ಪ ಸುಲಳ್ಳಿ, ಉಪಾಧ್ಯಕ್ಷ ಆನಂದ ಗಸ್ತಿಗಾರ, ರಾಮಣ್ಣ ಹುಲಗಣ್ಣಿ, ಗುರುಪಾದ ಹೆಬ್ಬಾಳ ಹಾಗೂ ಮಾಜಿ ಸೈನಿಕರಾದ ನಾಗಲಿಂಗಮಠ ಸೇರಿದಂತೆ ಗ್ರಾಮಸ್ಥರು ಹಾಗೂ ಮಾಧ್ಯಮದವರು ಇದ್ದರು. ವರದಿ ಮುತ್ತು ಬೀರೇಗೌಡ, ಮುದ್ದೇಬೇಳ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಹಿಂದೆ ಪತ್ರಕರ್ತರು ಸರ್ಕಾರವನ್ನೇ ಬೀಳಿಸುವಂತಹ ಶಕ್ತಿಯನ್ನ ಹೊಂದಿದ್ರು. ಉದಾಹರಣೆಗೆ ನಾವು ಪಿ ಲಂಕೇಶ್ ಅವರನ್ನ ತಗೊಳ್ತಿದ್ದೀವಿ. ಗುಂಡೂರಾವ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರು ಸರ್ಕಾರವನ್ನೇ ಅಳವಡಿಸುವಂತಹ ಬರಹಗಳು ಲಂಕೇಶ್ ಅವರಿಂದ ಬರ್ತಾ ಇತ್ತು. ಬರ್ತಾ 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 ಏನಾಗಿದೆ ಅಂತಂದ್ರೆ, ಯಾವ ಪತ್ರಕರ್ತರಿಗೆ ಭ್ರಷ್ಟರು ಹೆದರಬೇಕಾಗಿತ್ತು, ಅದೇ ಪತ್ರಕರ್ತರು ಇವತ್ತು ಅಧಿಕಾರಿಗಳಿಗೆ ಹೆದರುವಂತ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತಂದ್ರೆ ಅಪವಿತ್ರ ಸಂಬಂಧಗಳು. ಪತ್ರಕರ್ತ ಅಪವಿತ್ರ ಸಂಬಂಧಗಳಿಗೆ ಬಲಿಯಾದ ಅಂತಂದ್ರೆ ಆಸೆಗೆ ದುರಾಸೆಗೆ ಕೈ ಚಾಚೋದಕ್ಕೆ ಶುರು ಮಾಡ್ತಾ ಅಂತಂದ್ರೆ ಅವರಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಸಮಾಜದಲ್ಲಿ ಇರುವುದಿಲ್ಲ. ಪತ್ರಕರ್ತ ಎಲ್ಲಿವರೆಗೂ ನಿಷ್ಠನಾಗಿ ಪ್ರಾಮಾಣಿಕವಾಗಿ ಇರ್ತಾನೆ ಅಲ್ಲಿವರೆಗೂ ಅವನಿಗೆ ಗೌರವ ಇರುತ್ತೆ, ಮರ್ಯಾದೆ ಇರುತ್ತೆ. ಅಫ್ಕೋರ್ಸ್ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇರೋರಿಗೆ ಹೊಟ್ಟೆ ತುಂಬೋದಿಲ್ಲ, ಅದು ಎಲ್ರಿಗೂ ಗೊತ್ತಿದೆ. ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಹೇಳಿ ಪತ್ರಿಕೋದ್ಯಮವನ್ನು ದುರ್ಬಳಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಹೆತ್ತ ತಾಯಿಗೆ ದ್ರೋಹ ಮಾಡಿದಂತೆ ಅನ್ನೋದು ನನ್ನ ಅನುಭವದ ಮಾತು. ನಿಮಗೆ ಪತ್ರಕರ್ತರಿಗೆ ಗೌರವ ಸಿಗಬೇಕು ಅಂತಂದ್ರೆ ನೇರವಾಗಿರಿ, ನಿಷ್ಠೂರವಾಗಿರಿ, ಆಸೆಗೆ ಕೈ ಚಾಚಬೇಡಿ, ನಿಮ್ಮತನವನ್ನು ಮಾರ್ಕೊಳ್ಬೇಡ್ರಿ. ಅವಾಗ ನಿಮಗೆ ಗೌರವ ಸಿಗುತ್ತೆ. ನೀವು ಈ ಊರು ಬಿಟ್ಟು ಬೇರೆ ಊರಲ್ಲಿ ಕೂಡ ಪ್ರಸಿದ್ಧಿಯನ್ನು ಪಡಿತೀರಿ. ರಾಜ್ಯ ಮಟ್ಟದಲ್ಲಿ ಕೂಡ ನಿಮ್ಮನ್ನು ಗುರುತಿಸುವಂತ ವ್ಯಕ್ತಿಗಳು ಸಮಾಜದಲ್ಲಿ ಮುಂದೆ ಬರ್ತಾರೆ. ಅದು ಬಿಟ್ಟು ನೀವು ಭ್ರಷ್ಟರಾದ್ರಿ ಅಂತಂದ್ರೆ, ಭ್ರಷ್ಟಾಚಾರಕ್ಕೆ ಕೈ ಜೋಡಿಸಿದ್ರಿ ಅಂತಂದ್ರೆ, ಅಲ್ಲಿ ಎದುರುಗಡೆ ಬಂದಾಗ ನಿಮಗೆ ನಮಸ್ಕಾರ ಚಮತ್ಕಾರ ಎಲ್ಲ ನಡೀತವೆ. ನೀವು ಮುಂದೆ ಹೋದ ತಕ್ಷಣ ನಿಮ್ಮ ಹಿಂದುಗಡೆ ಅವರು ಯಾವ ಭಾಷೆಯನ್ನು ಬಳಸಿ ನಿಮ್ಮನ್ನು ಬೈತಾರೆ ಅಂತ ಅನ್ನೋದು ನಮ್ಮ ಕಿವಿಗೆ ಬಿದ್ದಂಥ ಮಾತುಗಳು. ನಾವು ಮಾಡುವ ಕೆಟ್ಟ ಕೆಲಸಗಳು, ನಾವು ನಮ್ಮ ಪತ್ರಿಕೋದ್ಯಮವನ್ನು ದುರ್ಬಳಕೆ ಮಾಡಿಕೊಳ್ತಕ್ಕಂತಹ ಚಟುವಟಿಕೆಗಳು ನಮ್ಮ ತಂದೆ ತಾಯಿ ಅಕ್ಕ ತಂಗಿಯರನ್ನ ಸಹೋದರರನ್ನ ಬಯಸುವಂತ ಮಟ್ಟಕ್ಕೆ ಅವು ಇರ್ತವೆ ಅಂತ ಅನ್ನೋದು ನಾವೆಲ್ಲ ತಿಳ್ಕೊಬೇಕಿದೆ. ಒಬ್ಬ ವ್ಯಕ್ತಿ ಬದುಕಬೇಕು ಅಂತಂದ್ರೆ ಸಾಕಷ್ಟು ಮಾರ್ಗಗಳಿದ್ದಾವೆ. ಪತ್ರಿಕೋದ್ಯಮ ಇತ್ತೀಚಿನ ದಿನಗಳಲ್ಲಿ ಉದ್ಯಮವಾಗಿ ಬೆಳೀತಾ ಬೆಳೀತಾ ಕೂಡ ಹುಟ್ಟು ಆಗ್ತಾ ಇದೆ ಅಂತ ಅನ್ನೋದು ಬಹಳ ದುರಂತದ ನೋವಿನ ಸಂಗತಿ. ಇವತ್ತು ಪತ್ರಕರ್ತರ ಜೀವನ ಹೆಂಗಿದೆ ಅಂತಂದ್ರೆ, ನೀವು ಇದ್ದದ್ದನ್ನೇ ಇದ್ದಂಗೆ ಬರೆದ್ರಿ ಅಂತಂದ್ರೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ಎಷ್ಟೋ ಪತ್ರಕರ್ತರಿಗೆ ಹಲ್ಲೆಗಳು ಕೂಡ ಆಗಿದ್ದಾವೆ.